ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹೆತ್ತು ಹೊತ್ತು ಸಾಕಿದಂತ ವೃದ್ಧ ತಂದೆ ತಾಯಿಯನ್ನೇ ಪಾಪಿ ಮಗನೇ ಕೊಂದು ಮುಗಿಸಿದಂತ ಅಮಾನವೀಯ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಮಗನ ಅಟ್ಟಹಾಸಕ್ಕೆ ಭಾರತೀಯ ನೌಕಾಪಡೆಯ ನಿವೃತ್ತ ಕ್ಯಾಪ್ಟನ್ ಹಾಗೂ ದಂತ ವೈದ್ಯೆ ತಾಯಿ ದಾರುಣವಾಗಿ ಅಂತ್ಯ ಕಂಡಿದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ಹೆತ್ತು ಹೊತ್ತು ಸಾಕಿ ಸಲಹಿದ ಮಗನೇ ಅಪ್ಪ ಅಮ್ಮನ ಪಾಲಿಗೆ ಯಮನಾಗಿದ್ದಾನೆ. ಮಗನಿಂದಲೇ ಹೆತ್ತ ತಂದೆ ತಾಯಿ ಬರ್ಬರವಾಗಿ ಕೊಲೆಯಾದ ಘಟನೆ ಬೆಂಗಳೂರಿನ ವಿಜ್ಞಾನ ನಗರದ ಆದರ್ಶ ವಿಸ್ತಾ ಅಪಾರ್ಟ್ಮೆಂಟ್ನಲ್ಲಿ ನಡೆದಿದೆ. ರಾಜಧಾನಿಯಲ್ಲಿ ಘೋರ, ಹೆತ್ತ ತಂದೆ ತಾಯಿಯನ್ನೇ ಕೊಂದ ಪಾಪಿ. ಈ ರಾಕ್ಷಸನ್ನೇ ಹೆತ್ತ ತಂದೆ ತಾಯಿಯನ್ನ ಕೊಂದ ಪಾಪಿ ರೋಹನ್ ಭಟ್. ಮಗನ ಅಟ್ಟಹಾಸಕ್ಕೆ 60ರ ಇಳಿ ವಯಸ್ಸಿನ ತಂದೆ ನವೀನ್ ಚಂದ್ರ ಭಟ್ ಹಾಗೂ 55 ವರ್ಷದ ತಾಯಿ ಡಾಕ್ಟರ್ ಶ್ಯಾಮಲಾ ಭಟ್ ದುರಂತ ಅಂತ್ಯ ಕಂಡಿದ್ದಾರೆ. ಬೆಂಗಳೂರಿನಲ್ಲಿ ಸ್ವಂತ ಮಗನೇ ತಂದೆ ತಾಯಿಯನ್ನ ಹತ್ಯೆ ಮಾಡಿರುವಂತಹ ಘಟನೆ HAL ಪೊಲೀಸ್ ಠಾಣಾ ವ್ಯಾಪ್ತಿಯ ವಿಜ್ಞಾನ ನಗರದಲ್ಲಿ ನಡೆದಿರುವಂತದ್ದು. ಸದ್ಯಕ್ಕೆ ನಾನೀಗ ಘಟನೆ ನಡೆದಂತಹ ಸ್ಥಳದಲ್ಲಿದ್ದೀನಿ. ವಿಜ್ಞಾನ ನಗರದಲ್ಲಿರುವಂತಹ ಆದರ್ಶ ವಿಸ್ತಾ ಎಂಬ ಈ ಅಪಾರ್ಟ್ಮೆಂಟ್ ಒಳಗಡೆ 112ನೇ ನಂಬರ್ ವಿಲ್ಲಾದಲ್ಲಿ ನವೀನ್ ಚಂದ್ರ ಭಟ್ ಮತ್ತು ಶ್ರೀಮತಿ ಶ್ಯಾಮಲಾ ಭಟ್ ತಮ್ಮ ಮಗನಾದಂತಹ ರೋಹನ್ ಭಟ್ ಜೊತೆ ವಾಸವನ್ನ ಮಾಡ್ಕೊಂಡಿರ್ತಾರೆ. ನವೀನ್ ಚಂದ್ರ ಭಟ್ ಮತ್ತು ಡಾಕ್ಟರ್ ಶ್ಯಾಮಲಾ ಭಟ್ ಇಬ್ಬರನ್ನು ಸಹ ಮಗನಾದಂತಹ ರೋಹನ್ ಭಟ್ ಚಾಕುವಿನಿಂದ ಇರಿದು ಹತ್ಯೆಯನ್ನ ಮಾಡಿರುವಂತದ್ದು. ಕೌಟುಂಬಿಕ ವಿಚಾರಕ್ಕೆ ಪುತ್ರ ರೋಹನ್ ಭಟ್ ಹಾಗೂ ತಂದೆ ತಾಯಿಗೆ ಜಗಳ ನಡೆದಿದೆ. ಈ ವೇಳೆ ರೋಹನ್ ತಂದೆ ತಾಯಿಯನ್ನ ಭೀಕರವಾಗಿ ಇರಿದಿದ್ದಾನೆ. ಇನ್ನು ಕೊಲೆಯಾದ ನವೀನ್ ಚಂದ್ರ ಭಟ್ ನೌಕಾಪಡೆಯ ನಿವೃತ್ತ ಕ್ಯಾಪ್ಟನ್ ಆಗಿದ್ದವರು. ಹಾಗೆ ತಾಯಿ ಡಾಕ್ಟರ್ ಶ್ಯಾಮಲಾ ಭಟ್ ದಂತ ವೈದ್ಯ ಆಗಿದ್ದವರು. ಬುಧವಾರ ಬೆಳಗ್ಗೆ 7:30 ಸುಮಾರಿಗೆ ರೋಹನ್ ಇಬ್ಬರಿಗೂ ಚಾಕುವಿನಿಂದ ಇರಿದಿದ್ದಾನೆ. ಕೂಡಲೇ ಇಬ್ಬರನ್ನ ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಚಿಕಿತ್ಸೆ ಫಲಿಸದೆ ಇಬ್ಬರು ದಾರುಣ ಅಂತ್ಯ ಕಂಡಿದ್ದಾರೆ. ಘಟನೆ ಸಂಬಂಧ ಆರೋಪಿ ಪುತ್ರ ರೋಹನ್ ಭಟ್ನನ್ನ HAL ಪೊಲೀಸರು ಬಂಧಿಸಿದ್ದಾರೆ. ಸದ್ಯಕ್ಕೆ ಇಬ್ಬರ ಮೃತದೇಹಗಳನ್ನು ಸಹ ಬೌರಿಂಗ್ ಆಸ್ಪತ್ರೆಯಲ್ಲಿ ಇರಿಸಲಾಗಿದ್ದು, ಮಗಳೇನಿದ್ದಾರೆ ಇವರು ಬೆಂಗಳೂರಿಗೆ ಬಂದ ನಂತರ ಅಂತ್ಯಕ್ರಿಯೆ ಆಗಿರ್ಬೋದು ಅಥವಾ ಮರಣೋತ್ತರ ಪರೀಕ್ಷೆ ಆಗಿರ್ಬೋದು ನಡೀತಿದೆ. ಸದ್ಯಕ್ಕೆ ಆರೋಪಿ ರೋಹನ್ ಭಟ್ನನ್ನ HAL ಪೊಲೀಸರು ಬಂಧಿಸಿದ್ದು ಆತನನ್ನ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಇಬ್ಬರ ಮೃತದೇಹಗಳನ್ನು ವಶಕ್ಕೆ ಪಡೆದಿರುವ ಪೊಲೀಸರು ಮರಣೋತ್ತರ ಪರೀಕ್ಷೆಗಾಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಪುತ್ರಿ ಅಮೆರಿಕದಲ್ಲಿದ್ದು ಮಗಳು ಬಂದ ಬಳಿಕ ನಾಳೆ ಮರಣೋತ್ತರ ಪರೀಕ್ಷೆ ನಡೆಯಲಿದೆ. ಘಟನೆ ಸಂಬಂಧ HAL ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರದೀಪ್, TV9 ಬೆಂಗಳೂರು. 4 ಲಕ್ಷ ಹಣಕ್ಕಾಗಿ ತಂದೆ ತಾಯಿಯನ್ನೇ ಕಗ್ಗೊಲೆಗೈದಿದ್ದಾನೆ ರೋಹನ್. ತಂದೆ ನವೀನ್ ಚಂದ್ರ ಭಟ್ ನೌಕಾಪಡೆಯ ನಿವೃತ್ತ ಕ್ಯಾಪ್ಟನ್ ಆಗಿದ್ರು. ತಾಯಿ ಕೂಡ ದಂತ ವೈದ್ಯೆ ಆಗಿದ್ರು ಡಾಕ್ಟರ್ ಶ್ಯಾಮಲಾ ಭಟ್. ನಿನ್ನೆ ಬೆಳಗ್ಗೆ ಚಾಕುವಿನಿಂದ ಇಬ್ಬರನ್ನ ಕೊಲೆಗೈದಿದ್ದಾನೆ ಪುತ್ರ ರೋಹನ್. ಆಸ್ಪತ್ರೆಗೆ ದಾಖಲಿಸಿದ್ರೂ ಕೂಡ ಚಿಕಿತ್ಸೆ ಫಲಿಸದೆ ಇಬ್ಬರು ಸಾವನ್ನಪ್ಪಿದ್ದಾರೆ. ಆರೋಪಿ ರೋಹನನ್ನ ಈಗ HAL ಪೊಲೀಸರು ಬಂಧಿಸಿದ್ದಾರೆ. ಇನ್ನು US ನಲ್ಲಿ ಕೂಡ ವ್ಯಾಸಂಗವನ್ನ ಮಾಡಿದ್ದ ರೋಹನ್ ಭಟ್ ಅನ್ನೋದು ತಿಳಿದು ಬರ್ತಾ ಇದೆ. ಅಲ್ಲಿಂದ ವಾಪಸ್ ಬರ್ತಾನೆ, ಆದ್ರೂ ಕೂಡ ಯಾವುದೇ ರೀತಿ ಕೆಲಸವನ್ನ ಮಾಡದೆ ಮನೆಯಲ್ಲೇ ಇರ್ತಾನೆ. 1 ವರ್ಷದಿಂದ ಮನೆಯ ಹೊರಗಡೆ ಹೋಗಿ ಎಲ್ಲೋ ಬೇರೆ ಕಡೆ ಜೀವನ ನಡೆಸ್ತಿರ್ತಾನೆ. ನಂತರ ಮತ್ತೆ ಬಂದು ಸೇರ್ಕೊಂಡಿರ್ತಾನೆ ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ಪೊಲೀಸರ ತನಿಖೆ ವೇಳೆ ಈತ ಮಾನಸಿಕ ಅಸ್ವಸ್ಥನಂತೆ ವರ್ತನೆ ಕೂಡ ಮಾಡಿದ್ದಾನೆ. 4 ಲಕ್ಷ ಹಣ ನೀಡುವಂತೆ ತಂದೆಗೆ ಒತ್ತಾಯಿಸುತ್ತಿದ್ದ, ಆದರೆ ಕೊಡುತ್ತಿದ್ದಕ್ಕೆ ಈ ಒಂದು ದುರ್ಘಟನೆ ನಡೆದಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರದೀಪ್ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಟೇಕ್ ಎ ಲುಕ್. ಬೆಂಗಳೂರಿನಲ್ಲಿ ಸ್ವಂತ ಮಗನೇ ತಂದೆ ತಾಯಿಯನ್ನ ಹತ್ಯೆ ಮಾಡಿರುವಂತಹ ಘಟನೆ HAL ಪೊಲೀಸ್ ಠಾಣಾ ವ್ಯಾಪ್ತಿಯ ವಿಜ್ಞಾನ ನಗರದಲ್ಲಿ ನಡೆದಿರುವಂತದ್ದು. ಸದ್ಯಕ್ಕೆ ನಾನೀಗ ಘಟನೆ ನಡೆದಂತಹ ಸ್ಥಳದಲ್ಲಿದ್ದೀನಿ. ವಿಜ್ಞಾನ ನಗರದಲ್ಲಿರುವಂತಹ ಆದರ್ಶ ವಿಸ್ತಾ ಎಂಬ ಈ ಅಪಾರ್ಟ್ಮೆಂಟ್ ಒಳಗಡೆ 112ನೇ ನಂಬರ್ ವಿಲ್ಲಾದಲ್ಲಿ ನವೀನ್ ಚಂದ್ರ ಭಟ್ ಮತ್ತು ಶ್ರೀಮತಿ ಶ್ಯಾಮಲಾ ಭಟ್ ತಮ್ಮ ಮಗನಾದಂತಹ ರೋಹನ್ ಭಟ್ ಜೊತೆ ವಾಸವನ್ನ ಮಾಡ್ಕೊಂಡಿರ್ತಾರೆ. ಆದರೆ ಇವತ್ತು ಬೆಳಿಗ್ಗೆ 7:30 ಸುಮಾರಿಗೆ, ಅಂದ್ರೆ ಬುಧವಾರ ಬೆಳಿಗ್ಗೆ 7:30 ಸುಮಾರಿಗೆ ನವೀನ್ ಚಂದ್ರ ಭಟ್ ಮತ್ತು ಡಾಕ್ಟರ್ ಶ್ಯಾಮಲಾ ಭಟ್ ಇಬ್ಬರನ್ನು ಸಹ ಮಗನಾದಂತಹ ರೋಹನ್ ಭಟ್ ಚಾಕುವಿನಿಂದ ಇರಿದು ಹತ್ಯೆಯನ್ನ ಮಾಡಿರುವಂತದ್ದು. ಬೆಳಿಗ್ಗೆ 3ರ ಮಧ್ಯೆಯೂ ಸಹ ಒಂದು ಸಣ್ಣ ಜಗಳ ಆಗಿದೆ. ಈ ವೇಳೆ ಚಾಕುವಿನಿಂದ ತಂದೆ ತಾಯಿಗೆ ಇರಿದಿದ್ದಂತಹ ರೋಹನ್ ಚಂದ್ರ ಭಟ್ ಇದರಿಂದ ತೀವ್ರವಾಗಿ ತಂದೆ ತಾಯಿ ಇಬ್ಬರಿಗೂ ಸಹ ರಕ್ತಸ್ರಾವವಾಗಿರುತ್ತೆ. ತಕ್ಷಣವೇ ಘಟನೆ ತಿಳಿದಂತಹ ಅಕ್ಕಪಕ್ಕದ ನಿವಾಸಿಗಳು ಇಬ್ಬರನ್ನು ಸಹ ಆಸ್ಪತ್ರೆಗೆ ದಾಖಲು ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಆದರೆ ಬುಧವಾರ ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ಇಬ್ಬರು ಸಹ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಡ್ತಾರೆ.